ಪವರ್ ಲಿಫ್ಟಿಂಗಿಂದ ನಿಮ್ಮದು ಬಾಡಿ ಶೇಪ್ ಏನು ಚೇಂಜ್ ಆಗೋದಿಲ್ಲ. ಸೊ ಮೇನ್ ಸಪೋರ್ಟ್ ಆಗಿ ನನ್ನ ಹಸ್ಬೆಂಡ್ ಯಾವಾಗಲೂ ಇದ್ದೇ ಇರ್ತಾರೆ. ನಾನು ಅಷ್ಟೊಂದೆಲ್ಲ ತುಂಬ ವರಿ ಮಾಡಿಲ್ಲ ಯಾವಾಗ್ಲೂ. ಸೊ ಮುರಳಿ ಅಣ್ಣ ಅಂತೂ ತುಂಬ ಡೆಡಿಕೇಟೆಡ್. ಅಂದರೆ ಅವರು ಸೆಲೆಬ್ರಿಟಿ ಅಂತ ಹೇಳಿ ಆ ಮೈಂಡಲ್ಲಿ ಅವರು ಆ ಥರ ಇದಿಲ್ವೇ ಇಲ್ಲ. ತುಂಬ ಹಂಬಲ್ ಆಗಿರ್ತಾರೆ. ಇಲ್ಲಿಗೆ ಬಂದಾಗಲೂ ಕೂಡ ನಮ್ಮ ಜೊತೆ ಮಾತಾಡುವಾಗೂ ಕೂಡ. ಮೋಸ್ಟ್ ಟ್ರೆಂಡಿಂಗ್ ಸ್ಪೋರ್ಟ್ ಆಗಿದೆ ಪವರ್ ಲಿಫ್ಟಿಂಗ್. ಆ್ಯಂಡ್ ಮೋಸ್ಟ್ ವುಮೆನ್ ಅದಕ್ಕೆ ಬಂದಿದ್ದಾರೆ. ಆ್ಯಂಡ್ ಮೆನ್ ಮುಂಚೆಯಿಂದನೂ ಮಾಡ್ತಾಯಿದ್ರು, ಬಟ್ ವುಮೆನ್ ಇವಾಗ ತುಂಬ ಜನ ಅದಕ್ಕೆ 2022 ಹೋದಾಗ ಎಷ್ಟು ಕಾಂಪಿಟೇಟರ್ಸ್ ಇದ್ದರು, ಈಗ 2024 ಹೋದಾಗ ಎಷ್ಟು ಕಾಂಪಿಟೇಟರ್ಸ್ ಇದ್ದಾರೆ ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ. ಎವ್ರಿ ಕಾಂಪಿಟೇಷನ್ ಹತ್ರ ಬರ್ತಿರುವಾಗ ಭರತ್ ಕೊಡೋ ಟಾರ್ಚರ್ ಯಾವಾಗಲೂ ಪೇನ್ಫುಲ್ ಆಗೇ ಇರುತ್ತೆ ನನಗೆ. ಹತ್ರ ಬರ್ತಿದ್ದಾಗ 1-2 ಡೇಸ್ ಇರುವಾಗ ಎಲ್ಲ ಆ ಬಾಡಿ ವೆಯ್ಟ್ ಅಂಡರ್ ಕೆಟಗರಿಗೆ ಬರಬೇಕು ಅಂತ ಹೇಳಿ ಅಥವಾ ಮೋರ್ ಲಿಫ್ಟ್ ಆಗಬೇಕಂತ ಹೇಳಿ ಸ್ವಲ್ಪ ಕಷ್ಟನೇ ಇರುತ್ತೆ. ಪೀರಿಯಡ್ಸಿಂದ ನಿಮಗೆ ಅದು ಪರ್ಸನ್ ಟು ಪರ್ಸನ್ ಹೋಗುತ್ತೆ ಒಂದು. ಸೊ ಅವರು ರೆಡಿ ಟು ಡೂ ವರ್ಕೌಟ್ ಅಂದರೆ ನಾವು ವರ್ಕೌಟ್ ಮಾಡಿಸ್ತೀವಿ ಒನ್ ಥಿಂಗ್. ಅನದರ್ ಥಿಂಗ್, ನೀವು ವರ್ಕೌಟ್ ಮಾಡೋದ್ರಿಂದ ನಿಮಗೆ ಕ್ರ್ಯಾಂಪ್ಸ್ ಆಗೋದು ರೆಡ್ಯೂಸ್ ಆಗುತ್ತೆ. ನಿಮಗೆ ಯೂಶ್ವಲಿ ಪೀರಿಯಡ್ಸ್ ಟೈಮಲ್ಲಿ ಎಲ್ಲರಿಗೂ ಸ್ಟಮಕ್ ಕ್ರ್ಯಾಂಪ್, ಬ್ಯಾಕ್ ಪೇನ್ ಆ ಥರ ಎಲ್ಲ ಇರುತ್ತೆ. ಸೊ ನೀವು ರೆಗ್ಯುಲರ್ ವರ್ಕೌಟ್ ಮಾಡೋದ್ರಿಂದ ಅದೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ನೀವು ಬಂದಾಗ ಕೂಡ ಸ್ಟುಡಿಯೋಗೆ ವರ್ಕೌಟ್ಗೆ ಬಂದಾಗ ಕೂಡ ನಿಮಗೆ ಮೊಬಿಲಿಟಿ ವರ್ಕೌಟ್, ಸ್ಟ್ರೆಚಸ್ ಆ ಥರದ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. ಇನ್ ಕೇಸ್ ನಿಮಗೆ ವರ್ಕೌಟ್ ಮಾಡೋಕ್ಕಾಗೋದೇ ಇಲ್ಲ ಅಂದಾಗ ಆ ಥರದ ಮೇಲೆ ಫೋಕಸ್ ಮಾಡಿ ಆ ಥರ ವರ್ಕೌಟ್ ಮಾಡಿಸ್ತೀವಿ. ಸೊ ಅದರಿಂದ ನಿಮಗೆ ಪೀರಿಯಡ್ಸ್ಗೂ ವೆಯ್ಟ್ ಲಿಫ್ಟಿಗೂ ಏನು ಸಂಬಂಧನೂ ಇಲ್ಲ. ಆ್ಯಂಡ್ ಅದರಿಂದ ಏನು ಹಾರ್ಮ್ ಕೂಡ ನಿಮ್ಗೆ ಆಗೋದಿಲ್ಲ. ಕ್ಲೈಂಟ್ ಹೇಳೋ ಪ್ರಕಾರ ಅವರು ಮುಂಚೆ ಎಲ್ಲ ಪೀರಿಯಡ್ಸ್ ಇದ್ದಾಗ ಅವರು ಅಂದರೆ ಈವನ್ ನಾರ್ಮಲ್ ಲೈಫ್ ಸ್ಟೈಲ್ ವರ್ಕ್ ಏನು ಮಾಡೋಕ್ಕೂ ಆಗ್ತಿಲ್ಲ. ಬಿಕಾಸ್ ಬೆಡ್ ಮೇಲೆ ಇರ್ತಾಯಿದ್ರು, ಮಲಗಿರ್ತಾಯಿದ್ರು, ಹೋಲ್ ಡೇ ಹಂಗೆ ಹೇಳ್ತಾಯಿದ್ರು. ಬಟ್ ಇವಾಗ ನನ್ನ ಕ್ಲೈಂಟ್ಸ್ ಎವ್ರಿ ಡೇ ವರ್ಕೌಟ್ ಸೆಷನ್ಗೂ ಬರ್ತಾರೆ, ಪೀರಿಯಡ್ಸ್ ಇದ್ದಾಗಲೂ ಬರ್ತಾರೆ, ವರ್ಕೌಟು ಮಾಡ್ತಾರೆ. ನಾರ್ಮಲ್ ಡೈಲಿ ವರ್ಕೌಟ್ ಮಾಡೋ ಥರನೇ ಮಾಡ್ತಾರೆ. ಅದು ಒಂದೇ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಅಲ್ಲ. ಸೊ ಅದು ನಿಮ್ಮದು ಡಯಟ್ ಕೂಡ ಆ್ಯಡ್ ಆನ್ ಆಗುತ್ತೆ. ನೀವು ಒಳ್ಳೆ ಡಯಟ್, ಒಳ್ಳೆ ಫುಡ್ ತಿಂತಾ ಇದ್ದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಸ್ಟಮಕ್ ಕ್ರ್ಯಾಂಪ್, ಲೋವರ್ ಬ್ಯಾಕ್ ಪೇನ್, ಇದು ಲೆಗ್ಸ್ ಪೇನ್ ಎವ್ರಿಥಿಂಗ್ ಕಮ್ಮಿ ಆಗುತ್ತೆ ನಿಮಗೆ. ಪವರ್ ಲಿಫ್ಟಿಂಗಿಂದ ನಿಮ್ಮದು ಬಾಡಿ ಶೇಪ್ ಏನು ಚೇಂಜ್ ಆಗೋದಿಲ್ಲ. ಬಿಕಾಸ್ ನಿಮ್ಮದು ಮೆನ್ ಥರ ಅಂದರೆ ಮಸ್ಕ್ಯುಲರ್ ಆಗ್ತೀವಿ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂದರೆ ಜಿಮ್ಮಿಗೆ ಬಂದರೆ ವರ್ಕೌಟ್ ಮಾಡಿದ್ರೆ ವುಮೆನ್ ಮಸ್ಕ್ಯುಲರ್ ಆಗಿ ಕಾಣ್ತಾರೆ ಅನ್ನೋದೊಂದು ಮಿತ್ ಅದು. ಸೊ ಆ ಥರ ಏನೂ ಆಗೋದಿಲ್ಲ. ನೀವು ವರ್ಕೌಟ್ ಬಿಕಾಸ್ ಮೆನ್ನಲ್ಲಿ ನಿಮ್ಮದು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇರುತ್ತೆ, ವುಮೆನಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಇರುತ್ತೆ. ಸೊ ನಿಮ್ಮದು ಈಸ್ಟ್ರೋಜನ್ ನಿಮಗೆ ಮಸಲ್ ಡೆವಲಪ್ಮೆಂಟ್ಗೆ ಅಂದರೆ ಮೆನ್ನಷ್ಟು ಇದು ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ನೀವು ವರ್ಕೌಟ್ ಮಾಡಿದಷ್ಟು ನಿಮ್ಮದು ಸೆಲ್ಫ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ನಿಮ್ದು ಎವ್ರಿ ಡೇ ರೆಗ್ಯುಲರ್ ಲೈಫ್ ಸ್ಟೈಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಿಮ್ಮದು ಆಫೀಸ್ ಆಗಲಿ, ನಿಮ್ದು ಏನು ಬಿಸ್ನೆಸ್ ಏನು ನಿಮ್ಮ ವರ್ಕ್ ಮಾಡ್ತಿರೋ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ದು ಹೋಲ್ ಡೇ ಪಾಸಿಟಿವ್ ಆಗಿರುತ್ತೆ. ನೀವು ನಿಮಗೆ ವರ್ಕೌಟ್ ಮಾಡಿದಾಗ ಎಂಡೋರ್ಫಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಅದು ರಿಲೀಸ್ ಮಾಡಿದಾಗ ನಿಮಗೆ ಇನ್ನೂ ಮೂಡ್ ಇಂಪ್ರೂವ್ ಮಾಡುತ್ತೆ, ನಿಮಗೆ ಪುಷ್ ಕೊಡುತ್ತೆ, ಹೋಲ್ ಡೇ ಆ್ಯಕ್ಟಿವ್ ಆಗಿರೋಕ್ಕೆ ನಿಮಗೆ ಕಾಸ್ ಮಾಡುತ್ತೆ. ಸೊ ನೀವು ವರ್ಕೌಟ್ ಮಾಡೋದ್ರಿಂದ ಮಸ್ಕ್ಯುಲರ್ ಆಗಂತೂ ಕಾಣೋದೇ ಇಲ್ಲ. ನೀವು ಇನ್ನೂ ನೀಟಾಗಿ ಅಂದರೆ ನಿಮ್ಮದು ಶೋಲ್ಡರ್ ಆಗಲಿ, ವುಮೆನಿಗೆ ಯೂಶ್ವಲಿ ಗ್ಲೂಟ್ಸ್, ಶೋಲ್ಡರ್ ಅದೆಲ್ಲ ಫಿಟ್ಟಾಗಿ, ಆ್ಯಪ್ಸ್ ಎಲ್ಲ ಸ್ವಲ್ಪ ಫ್ಲ್ಯಾಟ್ ಸ್ಟಮಕ್ ಇರಬೇಕು ಅಂತ ಎಲ್ಲ ಆಸೆ ಪಡ್ತಾರೆ. ಸೊ ಆ ಥರ ನೀವು ಫಿಟ್ಟಾಗಿ ಕಾಣ್ತೀರ. ಸೊ ನಂಗೆ ಇದು ತುಂಬ ಕಷ್ಟ ಅಂತ ಅನಿಸ್ತಾ ಇಲ್ಲ. ಬಿಕಾಸ್ ನನ್ನದು ಡೈಲಿ ವರ್ಕ್ ಅಥವಾ ಜಾಬ್ ಅಂತೀವಲ್ಲ, ಅದು ಬಂದು ನಿಮ್ಮದು ವರ್ಕೌಟೇ ಆಗಿರೋದ್ರಿಂದ, ಜಿಮ್ ಫೀಲ್ಡೇ ಆಗಿರೋದ್ರಿಂದ ಸೊ ನಿಮಗೆ ಅದೇನು ನನಗೇನು ಕಷ್ಟ ಅಂತ ಅನಿಸ್ತಾ ಇಲ್ಲ. ನಾನು ರೆಗ್ಯುಲರಾಗಿ ವರ್ಕೌಟ್ ಮಾಡೋದ್ರ ಮೇಲೆ ಮೋರ್ ಫೋಕಸ್ಡ್ ಆನ್ ನಂದು ಪವರ್ ಲಿಫ್ಟಿಂಗ್ ನಂದು ಗೇಮ್ ಮೈಂಡಲ್ಲಿರೋದ್ರಿಂದ ಸೊ ಮೋರ್ ಫೋಕಸ್ಡ್ ಆನ್ ದಟ್ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದ್ರ ತಕ್ಕ ನನಗೆ ಡಯಟ್ ಕೂಡ ಎವ್ರಿ ಡೇ ಫುಡ್ ಕೂಡ ಹೊರಗಡೆ ಫುಡ್ಡೆಲ್ಲ ನಾನೇನು ಜಾಸ್ತಿ ತಿನ್ನೋದಿಲ್ಲ. ಹೋಮ್ ಮೇಡ್ ಫುಡ್ಡೇ ನಾನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಅದರಲ್ಲಿ ಡಯಟ್ ಕೂಡ ಅಂದರೆ ಏನು ಬೇಕು ನನ್ನ ಪವರ್ ಲಿಫ್ಟಿಂಗಿಗೆ ನನಗೇನು ಬೇಕೋ ಅದನ್ನು ನಾನು ಫಾಲೋ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇದೇನು ಕಷ್ಟ ಅಂತ ಅನಿಸ್ತಾ ಇಲ್ಲ. ನನ್ನ ಜಾಬಲ್ಲೇ ಅದಿರೋದ್ರಿಂದ ನನಗೆ ಖುಷಿ ಇದೆ. ಸೊ ಮುರಳಿ ಅಣ್ಣ ಅಂತೂ ತುಂಬ ಡೆಡಿಕೇಟೆಡ್. ಅಂದರೆ ಅವರು ಸೆಲೆಬ್ರಿಟಿ ಅಂತ ಹೇಳಿ
ಆ ಮೈಂಡಲ್ಲಿ ಅವರು ಆ ಥರ ಇದಿಲ್ವೇ ಇಲ್ಲ. ತುಂಬ ಹಂಬಲ್ ಆಗಿರ್ತಾರೆ ಇಲ್ಲಿಗೆ ಬಂದಾಗಲೂ ಕೂಡ, ನಮ್ಮ ಜೊತೆ ಮಾತಾಡುವಾಗೂ ಕೂಡ. ಆ್ಯಂಡ್ ಅವ್ರ ವರ್ಕೌಟ್ ಕೂಡ ಭರತ್ ಹೇಳಿದ್ದು ತುಂಬ ಕಷ್ಟಪಡ್ತಾರೆ, ಹೇಳ್ತಾರೆ ಚಿನ್ನ ನಂಗೆ ಆಗಲ್ಲ ಅಂತ. ಬಟ್ ಎನಿಹೌ ಅವ್ರು ಫಿನಿಶ್ ಮಾಡೇ ಮಾಡ್ತಾರೆ. ಏನು ಹೇಳಿದ್ರು ಅವ್ರು ಯಾವತ್ತೂ ಆಗಲ್ಲ ಅಂತ ಹೇಳಿ ಗಿವ್ ಅಪ್ ಮಾಡಿರೋದಿಲ್ಲ. ಸೊ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಇದು ಒಂದು ಸ್ವಲ್ಪ ಟರ್ಮ್ದಲ್ಲ, ಆಲ್ಮೋಸ್ಟ್ ಒಂದು 3.5 ಇಯರ್ಸಿಂದ ಭರತ್ ಅವರು ರೆಗ್ಯುಲರ್ ಆಗಿ ಟ್ರೈನ್ ಮಾಡ್ತಾನೆ ಇದ್ದಾರೆ. ಸೊ ಅವರು ಕೂಡ 3.5 ಇಯರ್ ಅದೇ ಫಿಸಿಕ್ನ ಮೇಂಟೈನ್ ಮಾಡಿರೋದು ಇಟ್ಸ್ ಎ ಗ್ರೇಟ್ ಥಿಂಗ್. ಬಿಕಾಸ್ ಅವ್ರು ಸೆಲೆಬ್ರಿಟಿ ಆಗಿ ಅವ್ರಿಗೆ ಟ್ರಾವೆಲ್ ಇರುತ್ತೆ, ಶೂಟಿಂಗ್ ಇರುತ್ತೆ, ಅವ್ರದ್ದೇ ತುಂಬ ವರ್ಕ್ ಇರುತ್ತೆ. ಬಟ್ ಆದರೂ ಅದೇನು ಇದ್ರೂ ಕೂಡ ಅವ್ರದ್ದು ಆ ಫಿಸಿಕ್ ಮೇಂಟೈನ್ ಮಾಡಿ ಡೈಲಿ ವರ್ಕೌಟ್, ಅವ್ರು ಇಲ್ಲಿಲ್ಲದೆ ಶೂಟಿಂಗ್ ಬೇರೆ ಕಡೆ ಹೋದಾಗ ಕೂಡ ಬರೋದರದ ಡೈಲಿ ವರ್ಕೌಟ್ ತೊಗೊಂಡು ಡಯಟ್ ಇದನ್ನು ತಿನ್ನೋದಾ, ಯಾವ್ದು ತಿನ್ನೋದು, ಇಲ್ಲಿದ್ದಿದೆ ಏನು ತಿನ್ನೋದು ಅಂತ ಕೇಳಿಕೊಂಡು ಡಯಟ್ ಕೂಡ ಫಾಲೋ ಮಾಡಿದ್ದಾರೆ. ಸೊ ಇಟ್ಸ್ ಎ ಗ್ರೇಟ್ ಥಿಂಗ್. ಸ್ಕ್ರೀನ್ ಮೇಲೆ ಅವ್ರನ್ನ ನೋಡಿದಾಗ ತುಂಬ ಖುಷಿ ಆಯಿತು. ಅಂದರೆ ಒಬ್ಬ ಇಷ್ಟು ವರ್ಷ ಮಾಡಿರೋ ಹಾರ್ಡ್ ವರ್ಕ್ ಎಲ್ಲದು ಸ್ಕ್ರೀನಲ್ಲಿ ಕಾಣಿಸ್ತಾ ಇತ್ತು. ಒಂದು ನಾವು ಡೈಲಿ ಅಂದರೆ ನಮಗೆ ಗೊತ್ತಿರೋದು ಪರ್ಸ್ನಲಾಗಿ ಗೊತ್ತಿರೋ ಆ್ಯಕ್ಟ್ರೆಸ್ ಅಷ್ಟು ದೊಡ್ಡ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಖುಷಿ ಆಯಿತು. ಇಷ್ಟು ದಿವಸ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳಿ ಆ ಥರ ಅನ್ನಿಸ್ತು. ಯೂಶ್ವಲಿ ಆ ಥರ ಇರೋರು ಒಂದು ಅವ್ರದ್ದು ಏನು ಅವ್ರ ಕಂಫರ್ಟಬಲ್ ಸ್ಪೇಸ್ ಇರುತ್ತಲ್ಲ, ಅವರು ನಾವು ನಮ್ದಿದೆ ಸ್ಪೇಸ್, ನಮ್ದಿದೆ ವರ್ಕ್, ಓಕೆ ನಾನು ಹಿಂಗಿದೆ, ನಂದಿದೆ ವರ್ಕ್, ಮಾರ್ನಿಂಗ್ ಹೋಗಬೇಕು, ಸಂಜೆ ಬರಬೇಕು, ನಂದಿದೆ ವರ್ಕ್, ಹಾಗೆ ಸೀಮಿತ ಆಗಿರ್ತಾರೆ ಒಂದೇ ಪ್ಲೇಸ್. ಬಟ್ ಅವ್ರು ಅದರಿಂದ ಸ್ವಲ್ಪ ಆಚೆ ಬರಬೇಕು. ಆಚೆ ಬಂದು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಓಕೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ನನಗೇನು ಇಂಟ್ರೆಸ್ಟ್ ಇದೆ, ಓಕೆ ನನಗೆ ವಾಕ್ ಮಾಡೋದಂದರೆ ಇಷ್ಟ, ನಂಗೆ ಯೋಗ ಮಾಡೋದಂದರೆ ಇಷ್ಟ, ನನಗೆಲ್ಲ ವರ್ಕೌಟ್ ಮಾಡೋದಂದರೆ ಇಷ್ಟ, ಪವರ್ ಲಿಫ್ಟಿಂಗ್ ಇಷ್ಟ. ಸೊ ಅವ್ರದ್ದು ಏನು ಅಂತ ಅವ್ರು ಚೂಸ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ನಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಮ್ಮ ಸ್ಟುಡಿಯೋ ತುಂಬ ಜನ ಆ ಥರದವರೇ ಬಂದಿರೋರು ಇದ್ದಾರೆ. ಅಂದರೆ ಆ್ಯಂಗ್ಸೈಟಿ ಇರೋರು, ಡಿಪ್ರೆಷನಲ್ಲಿರೋದು, ಆಮೇಲೆ ಪೋಸ್ಟ್ ಪಾರ್ಟಮ್ ಪ್ರೆಗ್ನೆನ್ಸಿ ಡಿಪ್ರೆಷನ್ ಆ ಥರದಲ್ಲಿದ್ದವರು, ಆ ಥರದವರು ಎಲ್ಲರೂ ಬಂದಿದ್ದಾರೆ. ಸೊ ಅವ್ರಿಗೆ ಹೆಂಗಾಗುತ್ತೆ ಅಂದರೆ ಸ್ಟಾರ್ಟ್ ಮಾಡುವಾಗ ಅವರು ಎಲ್ಲರೂ ಹೇಗೆ ಮೈಂಡ್ಸೆಟ್ ಇರುತ್ತೋ, ಆಗತ್ತಾ ನನ್ನ ಹತ್ರ ಮಾಡೋಕ್ಕಾಗತ್ತಾ, ಆ್ಯಂಡ್ 1 ವೀಕ್ 15 ಡೇಸ್ ಎಲ್ಲ ಅವರು ತುಂಬ ಕಷ್ಟಪಡ್ತಾನೆ ಇರ್ತಾರೆ. ಅಂದರೆ ಅರ್ಧ ವರ್ಕೌಟ್ ಮಾಡಿ ಹೊರಗಡೆ ಹೋಗೋದು, ಉಸಿರಾಡೋದಕ್ಕೆ ಕಷ್ಟ ಆಗೋದು ಅವ್ರಿಗೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ 1 ಮಂತ್ 1-2 ಮಂತ್ಸ್ ಆದಮೇಲೆ ಅವ್ರು ನಾರ್ಮಲ್ ಪೀಪಲ್ ಥರ ನಾರ್ಮಲ್ ಆಗಿಬಿಡ್ತಾರೆ, ವರ್ಕೌಟ್ ವೈಸ್ ಆಗಲಿ. ಅಂದರೆ ನಾವು ಅವ್ರದ್ದು ಕಂಪ್ಲೀಟ್ ಟ್ರ್ಯಾಕಲ್ಲಿ ಇಟ್ಟಿರ್ತೀವಿ. ಬಿಕಾಸ್ ಅವ್ರು ನೈಟ್ ನಾವು ಇಷ್ಟು ಒಳಗಡೆ ನೀವು ಮಲ್ಕೊಬೇಕಂದ್ರೆ ಅವ್ರು ಮಲ್ಕೊಳ್ಳೇಬೇಕು. ಯಾಕಂದರೆ ಬರೋತ್ತವ್ರು ನೆಕ್ಸ್ಟ್ ಡೇ ಫೋನ್ ಚೆಕ್ ಮಾಡಿ ಅದನ್ನು ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಕಂಪ್ಲೀಟ್ ಟ್ರ್ಯಾಕಲ್ಲಿ ಇರ್ತಾರೆ. ಆ್ಯಂಡ್ ಡಯಟ್ ಫುಡ್ ಕೂಡ ಆಗಲಿ ಅವ್ರು ಹೇಳಿರ್ತಾರೆ, ಇದನ್ನು ಫಾಲೋ ಮಾಡಬೇಕಂದ್ರೆ ಅವ್ರು ಫಾಲೋ ಮಾಡಲೇಬೇಕಾಗಿರುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಡೇ ಪನಿಷ್ಮೆಂಟ್ ಕೊಡ್ತಾರೆ ಸ್ಟುಡಿಯೋದಲ್ಲಿ. ಸೊ ಹಾಗಾಗಿ ಅವರು ಆಲ್ಮೋಸ್ಟ್ ಟ್ರ್ಯಾಕಲ್ಲೇ ಇರ್ತಾರೆ. ಆ್ಯಂಡ್ ವರ್ಕೌಟ್ ಇಲ್ಲಿ ಮಾಡಿಸ್ತೀವಿ, ಆ ಥರ ಇರುತ್ತೆ. ಸೊ ಹಂಗಿದ್ದವರು ತುಂಬ ಜನ ಅದರಿಂದ ಆಚೆ ಬಂದಿದ್ದಾರೆ. ಆ್ಯಂಗ್ಸೈಟಿಯಿಂದ ರಾತ್ರಿ ನಿದ್ದೆ ಬರೋಲ್ಲ ಮಲ್ಕೊಂಡ್ರೆ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಇವಾಗ ಅವರೆಲ್ಲ 9:30-10 o'clock ಒಳಗೆಲ್ಲ ಮಲ್ಕೊತಾರೆ. ಆ್ಯಂಡ್ ಅವರೆಲ್ಲ ಈಗ 90 days ಅಲ್ಲ, ಆಲ್ಮೋಸ್ಟ್ 1.5-2 year ನಮ್ಮ ಜೊತೆನೇ ಅಂದರೆ ಬರ್ತಾನೆ ಇದ್ದಾರೆ ಸೆಷನ್ಗೆ. ಅವ್ರಿಗೇನು 6 ಪ್ಯಾಕ್ ಬರಲಿ ಅಥವಾ ಬಾಡಿ ಫಿಸಿಕ್ ಹಂಗಾಗಲಿ ಅಂತ ಆ ಥರ ಏನೂ ಅವ್ರ ಮೈಂಡಲ್ಲಿಲ್ಲ. ಬಟ್ ಅವ್ರಿಗೆ ಅವ್ರ ಹೆಲ್ತಿ ಲೈಫ್ ಸ್ಟೈಲ್ ಅವ್ರಿಗೆ ಹೋಗ್ತಿರೋ ಖುಷಿಯಿಂದ ಅವ್ರು ಡೈಲಿ ಸ್ಟುಡಿಯೋ ವರ್ಕೌಟಿಗೆ ಬರ್ತಾರೆ. ಡಯಟ್ ಕೂಡ ಫಾಲೋ ಮಾಡ್ತಾರೆ. ಅಂದರೆ ಅವರೆಲ್ಲ ಬಿಸ್ನೆಸ್ಸಲ್ಲಿರೋರು. ಸೊ ಅವ್ರಿಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಫಾಲೋ ಮಾಡ್ತಾರೆ. ಆಚೆ ಎಲ್ಲ ಓಡಾಡ್ತಿರ್ತಾರೆ, ಹಾಗೆ ಫಾಲೋ ಮಾಡ್ತಾರೆ. ವರ್ಕೌಟ್ ರೆಗ್ಯುಲರಾಗಿ ಮಾಡ್ತಾರೆ. ಸೊ ಇವಾಗ ಅವರೆಲ್ಲರೂ ಖುಷಿ ಇದ್ದಾರೆ. ಅವ್ರಿಗೇನು ಅವ್ರು ಎಷ್ಟೋ ವರ್ಷದಿಂದ ಮೆಡಿಸಿನ್ ತೊಗೊಂಡು ಚೇಂಜ್ ಆಗದೆ ಇರೋದು ವರ್ಕೌಟ್ ಅಂದರೆ ಇದರ ಟ್ರಾನ್ಸ್ಫಾರ್ಮೇಷನ್ ತೊಗೊಂಡ್ಮೇಲೆ ಚೇಂಜ್ ಆಗಿರೋಕ್ಕೆ ಅವ್ರಿಗೆ ತುಂಬ ಖುಷಿ ಇದ್ದಾರೆ. ಸೊ ಮೇಯ್ನ್ ಸಪೋರ್ಟಾಗಿ ನನ್ನ ಹಸ್ಬೆಂಡ್ ಯಾವಾಗಲೂ ಇದ್ದೇ ಇರ್ತಾರೆ. ನಾನು ಅಷ್ಟೊಂದೆಲ್ಲ ತುಂಬ ವರಿ ಮಾಡಿಲ್ಲ ಯಾವಾಗ್ಲೂ. ಸೊ ಡಯಟ್ ಫುಡ್ಡೆಲ್ಲ ತೊಗೊಂಡು ಹೋಗಿರ್ತೀವಿ. ನಮ್ಗೇನು ಬೇಕೋ ಫುಡ್ಡೆಲ್ಲ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ತೊಗೊಂಡು ಹೋಗಿರ್ತೀವಿ. ಸೊ ಅಲ್ಲಿ ಹಾಗೆ ಮ್ಯಾನೇಜ್ ಮಾಡ್ತೀವಿ. ಇನ್ ಕೇಸ್ ಆಗಿಲ್ಲ ಅಂದರೆ ಅಲ್ಲಿ ಏನು ಸಿಗುತ್ತೋ ಆ ಪ್ಲೇಸಲ್ಲಿ ಹೇಗೆ ಸಿಗುತ್ತೋ ಅದನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ಆಲ್ಟರ್ ಮಾಡ್ಕೊಂಡು ಅದನ್ನು ಒಂದು ದಿವಸ 1 ಮೀಲ್ಗೆ ಹಾಗೆ ಕನ್ಸ್ಯೂಮ್ ಮಾಡ್ತೀವಿ. ಸೊ ಅದಕ್ಕಂತ ಹೇಳಿ ತುಂಬ ಹೆಕ್ಟಿಕ್ಕಾಗಿ ಯಾವಾಗೂ ಏನು ಮಾಡಿಲ್ಲ. ಯೂಶ್ವಲಿ ಕಾಂಪಿಟೇಷನ್ ಹೋಗುವಾಗ ಫಸ್ಟ್ ಡೇ ಯಾವಾಗ ನಾನು ಕಾಂಪಿಟೇಷನ್ ಹೋದಾಗ ಯಾವ ಥರ ಫೀಲ್ ಆಗ್ತಿತ್ತು, ಭಯ ಆಗ್ತಿತ್ತು. ಸೊ ಅದೇ ಥರ ನಂಗೆ ಎವ್ರಿ ಕಾಂಪಿಟೇಷನ್ ಹೋದಾಗಲೂ ಇದ್ದೇ ಇರುತ್ತೆ. ಅಂದರೆ ಭಯ ಅಂತ ಕಾಂಪಿಟೇಟರ್ ಯಾರು ಬರ್ತಾರೆ ಅಂತ ಭಯ ಅಲ್ಲ, ನನ್ನ ಬೆಸ್ಟ್ ನಾನು ಕೊಡಬೇಕು ಅನ್ನೋದು ಆ ಟೆನ್ಷನ್, ಆ ಭಯ ಇದ್ದೇ ಇರುತ್ತೆ. ಸೊ ಕಾಂಪಿಟೇಟರ್ಸ್ ನೋಡಿ ನನಗೇನು ಟೆನ್ಷನ್ ಅಂತ ಆಗಲ್ಲ. ಬಟ್ ನನ್ನ ಬೆಸ್ಟ್ ವರ್ಷನ್ ನಾನು ಓಕೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಇಂಪ್ರೂವ್ ಆಗಿ ಅದಕ್ಕೆ ವರ್ಕ್ ಮಾಡಿರ್ತೀನಿ. ಬಟ್ ಅದಲ್ಲಿ ಶೋ ಆಗಬೇಕಲ್ಲ, ಆ ಟೈಮಲ್ಲಿ ಅಲ್ಲಿ ತೋರಿಸ್ಬೇಕಲ್ಲ. ಸೊ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ, ಅದ್ರ ಬಗ್ಗೆ ಫೋಕಸ್ ಆಗಿರ್ತೀನಿ. ಆ್ಯಂಡ್ ಬಂದಮೇಲೆ ವಿನ್ ಆಗಲೇಬೇಕು ಅನ್ನೋದು ನನಗೊಂದು ಸ್ವಲ್ಪ ಜಾಸ್ತಿನೇ ಇರೋದು. ಯಾವಾಗಲೂ ನಾನು ಯಾವುದೋ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಓಕೆ ನಾನು ವಿನ್ ಆಗಬೇಕು ಅಂತ ನನ್ನ ಮೈಂಡಲ್ಲೇ ನಾನು ಹೋಗಿರ್ತೀನಿ.
ಸೊ ಹೋಗಿರೋ ಕಾಂಪಿಟೇಷನ್ ಇದುವರೆಗೂ ಫಸ್ಟ್ ಆರ್ ಸೆಕೆಂಡ್ ಪ್ಲೇಸ್ ಎಲ್ಲ ಟೈಮು ಸಿಕ್ಕಿದೆ ನನಗೆ, ಯಾವಾಗಲೂ ಮಿಸ್ ಆಗಿಲ್ಲ ಇದುವರೆಗೆ. ಸೊ ಯಾ ದಟ್ಸ್ ಇಟ್. ಎವ್ರಿ ಕಾಂಪಿಟೇಷನ್ ಹತ್ತಿರ ಬರ್ತಿರುವಾಗ ಭರತ್ ಕೊಡೋ ಟಾರ್ಚರ್ ಯಾವಾಗಲೂ ಪೇನ್ಫುಲ್ ಆಗೇ ಇರುತ್ತೆ ನನಗೆ. ಹತ್ತಿರ ಬರ್ತಿದ್ದಾಗ 1-2 ಡೇಸ್ ಇರುವಾಗ ಎಲ್ಲ ಆ ಬಾಡಿ ವೆಯ್ಟ್ ಅಂಡರ್ ಕೆಟಗರಿಗೆ ಬರಬೇಕು ಅಂತ ಹೇಳಿ ಅಥವಾ ಮೋರ್ ಲಿಫ್ಟ್ ಆಗಬೇಕಂತ ಹೇಳಿ ಸ್ವಲ್ಪ ಕಷ್ಟನೇ ಇರುತ್ತೆ. ಬಟ್ ಬೇರೆ ಟೈಮ್ ಅಂದರೆ ಡಯಟ್ ಎಲ್ಲ ಈಗ ಏನಾದ್ರು ಇವೆಂಟಿಗೆ ಹೋಗಿರ್ತೀವಿ ಇಲ್ಲ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿರ್ತೀವಿ, ಆವಾಗ ನನ್ನ ಫುಡ್ ಅವಾಯ್ಡ್ ಅಂದರೆ ಆ ಫುಡ್ ತಿನ್ನೋಕ್ಕಾಗಲ್ಲ, ನಮ್ಮ ಡಯಟ್ ಫುಡ್ ಆಚೆ ಹೋಗೋಕ್ಕಾಗಲ್ಲ, ಆ ಥರ ಆದಾಗ ಬೇಜಾರಾಗುತ್ತೆ. ಆಮೇಲೆ ತುಂಬ ಇವೆಂಟ್ಸ್ ಎಲ್ಲ ಮಿಸ್ ಮಾಡ್ತೀವಿ ಇದಕ್ಕೋಸ್ಕರ, ಫ್ಯಾಮಿಲಿ ಇವೆಂಟ್ಸ್ ಮತ್ತು ಊರಿಗೆ ಹೋಗೋದೆಲ್ಲ ತುಂಬ ಟೈಮ್ ಮಿಸ್ ಮಾಡ್ತೀವಿ, ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಓಕೆ ಈ ಕಾಂಪಿಟೇಷನ್ ಆ ಥರ ಹತ್ತಿರ ಇದ್ದಾಗ. ಅದಲ್ಲದೆ ಮೋಸ್ಟ್ ಪೇನ್ಫುಲ್ ಏನೂ ಇಲ್ಲ, ಎಂಜಾಯ್ ಮಾಡ್ತೀನಿ ಬೇರೆದೆಲ್ಲದು. ನಾನು ವರ್ಕೌಟ್ ತುಂಬ ಎಂಜಾಯ್ ಮಾಡ್ತೀನಿ. ನನಗೆ ಡೈಲಿ ವರ್ಕೌಟ್ ಅಂದರೆ ಮಾಡಿದ್ರೇ ಒಂದು ಓಕೆ ಸ್ಯಾಟಿಸ್ಫ್ಯಾಕ್ಷನ್, ಅವತ್ತೇ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಆ ಥರ ಇರುತ್ತೆ. ಆ್ಯಂಡ್ ಫುಡ್ ಕೂಡ ನನಗೆ ಅಂತ ನಾನು ಫ್ಯಾನ್ಸಿ ಫುಡ್ ಹಾಗೇನು ಹೋಗಲ್ಲ, ನಾರ್ಮಲ್ ನಂದು ಹೋಮ್ ಮೇಡ್ ಫುಡ್ಡೇ ನಾನು ಪ್ರಿಫರ್ ಮಾಡೋದು, ನಾನೇ ಕುಕ್ ಮಾಡ್ಕೊತೀನಿ. ಇಲ್ಲಾಂದರೆ BG ನಮ್ಮದು ಫಿಟ್ ಮೀಲ್ಸ್ ಇದೆ, ಸೊ ಅಲ್ಲಿಂದ ತೊಗೊತೀನಿ. ಸೊ ಹಾಗಾಗಿ ಫುಡ್ ಮತ್ತು ವರ್ಕೌಟ್ ಎರಡೂ ನನಗೆ ಇಷ್ಟನೇ. ನಂದು ಇಷ್ಟವಾದ ಫೀಲ್ಡಲ್ಲಿ ನಾನು ಹೋಗ್ತಿರೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗಿಲ್ಲ.